ಇಲ್ಲ ಈಗ ಮತ್ತೆ 10 ಸೆಕೆಂಡ್ ಮತ್ತೆ ಪರವಾಗಿಲ್ಲ ಎಫ್ಐಆರ್ಗೋಸ್ಕರ ಹೋರಾಟ ಇತ್ತಲ್ಲ ಅದ್ರಗೋಸ್ಕರ ಎಫ್ಐಆರ್ ಫರ್ದರ್ ಏನು ಅಂತ ಯಾವ ರೀತಿ ಸರ್ ಎಫ್ಐಆರ್ ಆಗಿದೆ, ಅವ್ರನ್ನ ಕಸ್ಟಡಿಯಲ್ಲಿ ತಗೋಬೇಕು, ಅವ್ರು ಜೈಲಿಗೆ ಹೋಗ್ಬೇಕು, ಅದು ನ್ಯೂಸ್ ಆಗಬೇಕು, ಟಿವಿಯಲ್ಲಿ ನ್ಯೂಸ್ ಬರಬೇಕು. ಇಷ್ಟೆಲ್ಲ ನ್ಯೂಸ್ ಬಂದಿದೆ, ಅವ್ರು ಜೈಲಿಗೆ ಹೋಗೋದು ನ್ಯೂಸ್ ಬರಬೇಕು. ಅವ್ರು ನೋಡಿ ಸರ್ ಹೆಂಗಾಗಿದ್ದಾರೆ. ಇಲ್ಲ ಮಗ 7 ತಿಂಗಳಿಂದ ಕೂಡ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ಒತ್ತಡ ಇತ್ತು ಏನು ಅಂತ. ಎಷ್ಟು ಒತ್ತಡ ಕೊಟ್ಟಿದ್ದಾರೆ, ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ. ಕ್ಯಾಸ್ಟ್ ಫೀಲಿಂಗ್ ಇದೆ. ಎಮ್ ಎಲ್ ಎ ಮಗನಿಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್, ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ. ಅವ್ರು ಜೈಲಿಗೆ ಹೋಗ್ಬೇಕು, ಅದು ನ್ಯೂಸಲ್ಲಿ ಬರಬೇಕು, ನಾನು ನನ್ನ ಮಗ ನೋಡಬೇಕು. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ತಂದೆ ತಾಯಿ ಎಲ್ಲರೂ ನೋಡಬೇಕು. ಅವ್ರು ಜೈಲಲ್ಲಿರ್ಬೇಕು ಸರ್. ಪ್ಲೀಸ್ ಸರ್